ಇಸ್ರೇಲ್ ಭೇಟಿಯಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಎರಡನೇ ದಿನವಾದ ಇಂದು ಜೆರುಸಲೆಂನಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರೊಂದಿಗೆ ನಿಯೋಗ ಮಟ್ಟದ ಮಾತುಕತೆ ನಡೆಸಿದರು. ವಿಜ್ಞಾನ ಮತ್ತು ತಂತ್ರಜ್ಞಾನ, ನಾವೀನ್ಯತೆ, ರಕ್ಷಣೆ, ಭದ್ರತೆ, ವ್ಯಾಪಾರ, ಹೂಡಿಕೆ ಹಾಗೂ ಜನರ ನಡುವಣ ಸಂಬಂಧಗಳು ಸೇರಿದಂತೆ ಹಲವಾರು ಕ್ಷೇತ್ರಗಳಿಗೆ ಸಂಬಂಧಿಸಿದಂತೆ ಮಾತುಕತೆ ನಡೆದವು. प्रधानमंत्री नरेंद्र मोदी की अगुवाई में शीर्ष नेतृत्व मौजूद है और उसके साथ ही साथ प्रधानमंत्री बेंजामिन नेतन्याहू के साथ में भी जो इजराइल के Please take the stage. ನಾಯಕರ ಉಪಸ್ಥಿತಿಯಲ್ಲಿ ಸಾಂಸ್ಕೃತಿಕ ವಿನಿಮಯ, ಭೂಭೌತಿಕ ಪರಿಶೋಧನೆ, ಮೀನುಗಾರಿಕೆ, ಯುಪಿಐ ಹಾಗೂ ಬುದ್ಧಿಮತ್ತೆ ಮೂಲಕ ಶಿಕ್ಷಣ ಮುಂದುವರಿಕೆ ಸೇರಿದಂತೆ ಹಲವಾರು ಕ್ಷೇತ್ರಗಳಲ್ಲಿ ಭಾರತ ಇಸ್ರೇಲ್ ಹಲವು ತಿಳುವಳಿಕೆ ಒಪ್ಪಂದಗಳನ್ನು ಒಪ್ಪಿಕೊಂಡವು. ನಂತರ ಜಂಟಿ ಮಾಧ್ಯಮ ಗೋಷ್ಠಿಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾರತ ಇಸ್ರೇಲ್ ಸಂಬಂಧ ಆಳವಾದ ನಂಬಿಕೆ, ಹಂಚಿಕೆಯ ಪ್ರಜಾಪ್ರಭುತ್ವ ಮೌಲ್ಯಗಳು, ಮಾನವ ಸಂವೇದನೆಗಳ ಬಲಿಷ್ಠ ತಳಹದಿಯ ಮೇಲೆ ಸ್ಥಾಪಿತವಾಗಿದೆ ಎಂದು ಹೇಳಿದರು. रिश्ते समय की हर कसौटी पर खरे उतरे हैं. आज हमने अपनी टाइम टेस्टेड साझेदारी को स्पेशल स्ट्रेटेजिक पार्टनरशिप का दर्जा देने का ऐतिहासिक निर्णय लिया है. यह निर्णय दोनों देशों के लोगों की आकांक्षाओं का प्रतिबिंब है. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಎರಡೂ ರಾಷ್ಟ್ರಗಳು ಪ್ರಾಚೀನ ನಾಗರಿಕತೆಗಳ ಬಗ್ಗೆ ಹೆಮ್ಮೆ ಹೊಂದಿದ್ದು ತಮ್ಮ ಗತಕಾಲದ ಬಗ್ಗೆ ಧನಾತ್ಮಕ ಭಾವನೆ ಹೊಂದಿವೆ. ಎರಡೂ ದೇಶಗಳು ನಾವೀನ್ಯತೆಗೆ ಬದ್ಧವಾಗಿವೆ ಎಂದು ಹೇಳಿದರು. We have now the software and the AI to reach every young student, boy or girl, and enable them to reach their full potential. And the limitations that were constraining us in previous times no longer constrain us. That is to those who seize the future. ಇದಕ್ಕೂ ಮುನ್ನ ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹೆರ್ಜಾಗ್ ಅವರನ್ನು ಭಾರತೀಯ ನಿಯೋಗದೊಂದಿಗೆ ಭೇಟಿ ಮಾಡಿದ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಿದರು. ನರೇಂದ್ರ ಮೋದಿ ತಮ್ಮ ಹಾಗೂ ತಮ್ಮ ನಿಯೋಗಕ್ಕೆ ಆತ್ಮೀಯ ಸ್ವಾಗತ ಕೋರಿದ ಇಸ್ರೇಲ್ ಅಧ್ಯಕ್ಷರಿಗೆ ಧನ್ಯವಾದ ತಿಳಿಸಿ, ಈ ಗೌರವ ಎರಡೂ ಕಡೆಯ ಜನರ ನಡುವಣ ಆಳವಾದ ಬಾಂಧವ್ಯವನ್ನು ಪ್ರತಿಬಿಂಬಿಸುತ್ತದೆ ಎಂದು ವಿಶ್ಲೇಷಿಸಿದರು. राष्ट्रपति जी, आज मुझे मौका है जब मैं आपके पास आया हूं, भारत के लोग आपका स्वागत करने के लिए बहुत उत्सुक हैं और इसलिए मैं विशेष रूप से आपको भारत आने का निमंत्रण देता हूं. और मैं आपसे आग्रह करूंगा कि सिर्फ दिल्ली आकर के मत जाना, कुछ समय ज्यादा निकालना ताकि भारत के अन्य कुछ स्थानों को भी, वहां के लोगों को भी आपका स्वागत करने का अवसर मिले. ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹೆರ್ಜಾಗ್ ಭಾರತದ ಭವಿಷ್ಯಕ್ಕೆ ಮಧ್ಯಪ್ರಾಚ್ಯ ಅತ್ಯಗತ್ಯವಾಗಿರುವಷ್ಟೇ ಮಧ್ಯಪ್ರಾಚ್ಯ ಭವಿಷ್ಯಕ್ಕೆ ಭಾರತ ಅತ್ಯಗತ್ಯ ದೇಶವಾಗಿದೆ. ಭಾರತದ ಆರ್ಥಿಕ ಬೆಳವಣಿಗೆ ಜಾಗತಿಕ ಗಮನ ಸೆಳೆಯುತ್ತಿದೆ. ಭಾರತೀಯ ಯುವಜನರು ತಮ್ಮ ನಾವೀನ್ಯತೆ ಮತ್ತು ಪ್ರತಿಭೆ ಮೂಲಕ ಜಗತ್ತಿನಾದ್ಯಂತ ಪ್ರಭಾವ ಬೀರುತ್ತಿದ್ದಾರೆ ಎಂದರು. Their brains and innovation, we see them in universities and colleges and research centers, of course in India. ಇದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಜೆರುಸಲೆಂನಲ್ಲಿರುವ ಯಹೂದಿ ಹತ್ಯಾಕಾಂಡ ಸಂತ್ರಸ್ತರ ಸ್ಮಾರಕ ಕೇಂದ್ರಯಾದ ಯಾದ್ ವಾಶಿಂಗೆ ಭೇಟಿ ನೀಡಿ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಉಪಸ್ಥಿತರಿದ್ದರು.